guys, welcome back to another vlog. This is Akshit here. How you doing? ಎಲ್ಲರೂ ಹೇಗಿದ್ದೀರಾ? So you see me touring on 6R ಹೇಳಿದ್ದೆ ಮುಂಚೆ ವ್ಲಾಗ್ಸಲ್ಲೆಲ್ಲ. We are heading out to a place 300 km ride one side. ಎಲ್ಲಿ ಏನು ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ನಮ್ಮ ತಿಲಕ್ ಸರ್ ಹೇಳ್ತಾರೆ ಭಗವಂತ ಕಾಪಾಡಪ್ಪ. ರೇಸು ಹಾಕೊಂಡು ಇದು ಹಾಕೊಂಡ್ರೆ ಫುಲ್ ಒಂಥರ ಅಷ್ಟೊಂದೇ ನಿಮಿಷನೇ ಆಗಲ್ಲ. ಅಲ್ಲಿ ಗಾಬ್ರಿನೇ ಬಿದ್ದೋದ ಸೌಂಡಿಗೆ. 7 ಆಗುತ್ತೆ ಬಿಡೋ ಅಷ್ಟೊತ್ತಿಗೆ ಸಿಟಿ. ಸೊ ತಿಲಕ್ ಸರ್ ಇಲ್ಲಿ ಬರ್ತಾರೆ. ಅಪ್ರಮ್ಮು ಇವತ್ತು ನೋಡೋ ನೀವು ಗಾಡಿಗಳು ಎಕ್ಸಾಟಿಕ್ಕು, ಇನ್ಕ್ಲೂಡಿಂಗ್ ಮೈನ್. ನಂದೇನು ಎಕ್ಸಾಟಿಕ್ ಅಂತಂತಲ್ಲ, ಬಟ್ ಅವೆರಡು ಇನ್ನೂ ಎಕ್ಸಾಟಿಕ್ ಜಾಸ್ತಿ. ಹುಡುಕಿದ್ರು ರೋಡ್ ಮೇಲೆ ಕಾಣಿಸಲ್ಲ ಆ ಗಾಡಿ. ಅದಲ್ಲದೆ ಸಿಂಗಲ್ ಫ್ರೇಮಲ್ಲಿ ಈ 3 ಬೈಕ್ ಅಂತೂ ಇಡೀ ವರ್ಲ್ಡಲ್ಲಿ ಕಾಣಿಸೋಕೆ ಚಾನ್ಸೇ ಇಲ್ಲ. ಕಾಣಿಸಿದ್ರು ತುಂಬಾನೇ ರೇರು. ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿರೋದಂತೂ ತುಂಬಾ ರೇರು. ಗೆಟ್ ರೆಡಿ. ಯಾವ ಗಾಡಿ ಅಂತ ಹೇಳಲ್ಲ, ನೀವೇ ನೋಡಿ. ಹೋಗ್ತಾ ಗೊತ್ತಾಗುತ್ತೆ. ಸೊ ಪಟಾಕಿ ಕಮಿಂಗ್. ಆಲ್ ಸೆಟ್ ಹೊಡೋಣ. ಎಲ್ಲೇ? ನೀವು ಮುಂದೆ ಹೋಗಿ ಹಿಂದೆ ಬರ್ತೀನಿ. ನಾನು. ಏಯ್ ಸಖತ್ ಅಗ್ರೆಸಿವ್ ಆಗಿದೆ ಇದು. ಅಪ್ರಮ್ ಅಂತ ಬರ್ತಾರ, ಯಾವ ಬಸ್ ಆಯ್ತು ಅವ್ರ ಹತ್ರ ನೋಡಿರ್ತೀರಾ. ಅವರು ಗಾಡಿ ಕೊಟ್ಬಿಟ್ರು, ಬೇರೆ ಗಾಡಿ ಅಂತ ನೋಡಿ. ಸೊ ಇಲ್ಲಿ ಇನ್ನೊಂದು ಗಾಡಿ ಕಮ್ಮಿಂಗು. ಸೊ ವೆಯ್ಟಿಂಗು. ಹಿಂಗೆ ಬರ್ತಾರ ಅಪ್ರಮ್. ನೈಸ್ ರೋಡಿಂದಾನೆ ಬರ್ಬೋದಲ್ವ ಅವರು? ಅದು ಇಲ್ಲಿಂದ ಬೆಳಿಗ್ಗೆ ಹೊತ್ತು ಇಲ್ಲಿಂದ ಹತ್ರ ಆಗುತ್ತಂತೆ. ಸ್ಟ್ರೈಟ್ ಅಲ್ವಾ? ನೈಟ್ ರೋಡಿಂದ ಬರ್ಬೋದು, ಟ್ರಾಫಿಕ್ ಇರೋಲ್ಲ. ಹಾಂ ಅದೇ ನಾನು ನೈಸ್ ರೋಡ್ ಎಂಡಿಂಗಲ್ಲಿ ಸಿಗ್ತಾರೇನೋ ಅಂದ್ಕೊಂಡೆ. ಒನ್ ಮೋರ್ ರೇರ್ ಬೈಕ್ ಬರ್ತಾ ಇದೆ. ಯಾವುದಂತ ನೋಡಿ. ಮಿರರೆಲ್ಲ ಕಿತ್ತಾಕ್ಬಿಟ್ಟವ್ರ? ಇಲ್ಲ, ಕಾಣ್ತಾ ಇರೋದು. ಸೊ ನೋಡಿ, ಬರೀ 10R ಆನ್ ಸ್ಟೆರಾಯ್ಡ್ಸು ಡಿ ವಿ ಅವ್ರ ಹತ್ರ ಮಾತ್ರ ಇರೋಲ್ಲ. 10R ನಮ್ಮ ಹತ್ರನೂ ಇರುತ್ತೆ. ಈ ಫ್ರೇಮ್ ಅಂತೂ ಈ ಜಗತ್ತಲ್ಲಿ ಸಿಗಲ್ಲ. ಇಷ್ಟು ಎಕ್ಸಾಟಿಕ್ ಬೈಕ್ಸು. ಹಲೋ, ಇವರೇ ನೋಡಿ ಓನರು, 10R ಓನರು. ಈ ಲೈನ್ ಅಪ್ ಇಡೀ ವರ್ಲ್ಡ್ ಅಲ್ಲಿ ಕಾಣಿಸಲ್ಲ, ಇಷ್ಟು ಎಕ್ಸಾಟಿಕ್ಕು. ಏಯ್ ನಿಜಪ್ಪ, ನೋಡ್ಸ್ಬಿಡಿ ನೋಡೋಣ ಈ ಥರ ಲೈನ್ ಅಪ್. ಇದಂತೂ ಗ್ಯಾರಂಟಿ ಸಿಗಲ್ಲ, ಇದು ಸಿಗಲ್ಲ. ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ತೊಗೊಂಡು ಬಂದಾಗ ಫುಲ್ಲು ಗಲೀಜಾಗೋಗಿತ್ತು. ಕ್ಲೀನಾಗಿ ರೆಡಿ ಮಾಡಿದ್ದಾರೆ ಗಾಡಿ. ಇದು ಆ್ಯಕ್ಚುಲಿ ನಾನು ಈ ಗಾಡಿ ಈಸ್ಕೊಬೇಕಂತಲೇ ಇದ್ದಿದ್ದು, ಬಟ್ ಅದೇನೇನೋ ಆಗೋಯ್ತು, ಸ್ಟಾಪ್ ಆಗೋಯ್ತು ಕರೆಕ್ಟಾಗಿ. ನಮ್ಮ ರೈಡ್ ಬೈ ಸೋಲೋರ್ ಫುಲ್ ವ್ಲಾಗ್ ಮಾಡ್ತಾ ಇದ್ದಾರೆ. ವೆಯ್ಟ್ ಫಾರ್ ದಿ ಎಕ್ಸಾಸ್ಟ್ ನಾಟ್. ಲೀಡ್ರ್ ಕ್ಲಾಸ್ ಸೌಂಡೇ, ಲೀಡ್ರ್ ಕ್ಲಾಸು ನೋಡ್ರ ಪಟಾಕಿ. ಬಾಸ್, ನನಗಿಂತ ಸೌಂಡ್ ಜಾಸ್ತಿ ಇದೆ ನಿಮ್ದು. ಒಂದು ಆಕ್ರೋಪೋವಿಚ್, ಒಂದು M4. ಅದು SE ಪ್ರಾಜೆಕ್ಟ್ ಟ್ರಯಂಫ್ ಎಕ್ಸಾಸ್ಟ್ ಏನದು, ಅವಾಗ ಕಂಪ್ನಿ. ಅದು ಹೌಲ್ ಹೋದಾಗೆಲ್ಲ ಪೆಟ್ರೋಲ್ ಕುಡ್ಕೊಳ್ಳುತ್ತೆ ಅನ್ಸುತ್ತೆ. ಝರ್ರ್ ಅಂತದು ಪಟ್ರ. ಸೊ ಅದು ಫುಲ್ಲು ಪ್ರಾಪರ್ ರೇಸ್ ಬೈಕ್ ಅದು. ಅದರಲ್ಲಿ ಏನು ಸೆಟ್ಟಿಂಗ್ ಕಿಲೋಮೀಟರ್ 0 ಮಾಡೋಕ್ಕೆ ಆಗ್ತಾ ಇಲ್ಲ ಅದು. ಗಾಡಿ ಮಾತ್ರ ಕ್ಲೀನಾಗಿ. ಮ್ಯಾಟ್ ಬ್ಲ್ಯಾಕ್ ನಂಗೆ ಇಷ್ಟ ಆಗಲ್ಲ ಅನ್ಕೊಂಡೆ, ಬಟ್ ಸಖತ್ ಯೂನಿಕ್ ಆಗಿದೆ ಗಾಡಿ. ಅವ್ರಿಗೆ 10R ಬೇಕು ಅಂತ ಸಿಕ್ಕಾಪಟ್ಟೆ ಹುಡುಕ್ತಿದ್ರು ಪಾಪ ಅಪ್ರಮು. ಹೋಪ್ಫುಲಿ ಅದೇ ಸಿಕ್ತು ಅವ್ರಿಗೆ.
ಅಷ್ಟು ಟ್ರಾಫಿಕ್. ಆಮೇಲೆ ಪೆಟ್ರೋಲ್ ಬಂಕಿಗೆ ಬಂದೆ, ಪೆಟ್ರೋಲ್ ಹಾಕ್ಸ್ಬೇಕು, ನೋಡೋಣ ಎಷ್ಟಾಗುತ್ತೆ ಅಂತ. ನಂಗೆ ಗೊತ್ತಿರಂಗೆ ಒಂದು 5,000 ಪೆಟ್ರೋಲ್ಗೆ ಖರ್ಚಾಗುತ್ತೆ, ನೋಡೋಣ. ಸೊ ಪೆಟ್ರೋಲ್ ಹಾಕ್ಕೊಂಡ್ವಿ, ಇವಾಗಿದೆ ಆಟ. ಸೆಕೆಂಡ್ ಟೋಲ್ವರೆಗೂ ಎಲ್ಲೂ ನಿಲ್ಲಿಸಲ್ಲ. 1,500 ರೂಪಾಯಿ ಒಂದು ಸೈಡು. ಸೊ 4 ಟೈಮ್ಸ್ ಹಾಕ್ಸ್ಬೇಕಾಗುತ್ತೆ. ಹಾಸನಲ್ಲಿ ಒಂದ್ಸಲ ಟಾಪಪ್ ಮಾಡಬೇಕು. ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಅಂತ ಅನ್ಕೊತಿದ್ದೀನಿ, ನೋಡೋಣ. 300 ಕಿಲೋಮೀಟರ್ಸ್ ಅವೆ ಅಂದರೆ ಅದೇ ಇರುತ್ತಲ್ಲ ಆಬ್ವಿಯಸ್ಲಿ, ನೋಡುವ ಇರಿ. ಹಾಂ, ನೀವು ನಿಲ್ಲಿಸಿ, ನಾನು ನಿಲ್ಲಿಸ್ತೀನಿ. ಇಲ್ಲ ಬ್ರೇಕ್ ತೊಗೊಂಬಿಟ್ರಾ? ಹಾಂ, ನಿಲ್ಸ್ಕೊಂಡ್ವಿ. ಒಂದು ಸ್ಮಾಲ್ ಬ್ರೇಕು. ಕಾಫಿ ಬ್ರೇಕ್ ಅಂತಿಲ್ಲಿ. ಕಾಫಿ ಕುಡ್ದು ಸಿಗೋಣ. ತಿಲಕ್ ಸರ್ ಮುಂದೆ ನಿಲ್ಸೋಣ ಅಂತ ಹೇಳಿದ್ರು. ನಾನು ಅಲ್ಲಿ ಆಮ್ಲೆಟ್ ಹತ್ರ ಅಂತ ಅಲ್ಲೇ ಹೇಳಿದ್ರು. ಸೊ ಇಲ್ಲೊಂದು ಕಾಫಿ ಬ್ರೇಕಿಗೆ ನಿಲ್ಸಿದ್ವಿ. ನೋಡಿ, ಈ ಲೈನಪ್ ನಿಮ್ಗೆ ಲೈಫಲ್ಲಿ ಸಿಗಲ್ಲ. ಹೋಪ್ಫುಲಿ ದಿಸ್ ಕಂಟಿನ್ಯೂಸ್ ಫಾರ್ ಲಾಂಗರ್ ಟೈಮ್. ಫೋಟೋ ಬಂದ್ ಮಾಡಕ್ಕೆ ಬಂದಲ್ಲಪ್ಪ. 6R 10R ಸ್ಪೀಡ್ ಟ್ರಿಪ್ಪಲ್ಲಿ ಆ್ಯಕ್ಚುಲಿ 1050 ಮೀನ್ಸ್ 1050cc. ಜಾಸ್ತಿ ಗಾಡಿಗಳೇ ಬಂದಿಲ್ಲ, ಒಂದು 10 ಇಲ್ಲ ಇಂಡಿಯಾದಲ್ಲಿ ಗಾಡಿ. ಈ ಕಲರ್ ಅಂತೂ ನಾನಂತೂ ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಗೊತ್ತು. ಸೊ ಇದು DV 10R ಅನ್ಸ್ಟಾರ ಅವ್ರ ಗಾಡಿ ಅಲ್ಲ, ನಾವು ಬೇರೆ ಕಡೆಯಿಂದ ಹುಡುಕಿ ತೊಗೊಂಡ್ಬಂದಿರೋದು. ಸೊ ದ 4th 10R ಈಸ್ ಇನ್ ರವಿಂಗ್ ಮಾನ್ಸ್ಟರ್ ಗ್ರೂಪ್. ಇದು ನನ್ನ ಗಾಡಿ ನೋಡಿರ್ತೀನಿ.